ಅದಕ್ಕೆ ಉಳಿದೇನು ವಿಚಾರಗಳಿದಾವಲ್ಲ, ಆ ವಿಚಾರಗಳು ಹಣಕಾಸಿನ ಅವ್ಯವಹಾರದ ಬಗ್ಗೆ, ವ್ಯವಹಾರದ ಬಗ್ಗೆ, ಅದಕ್ಕೆ ಸಂಘ ಇದೆ, ಟ್ರಸ್ಟಿಗಳಿದ್ದಾರೆ ಮತ್ತು ನಮ್ಮ ಆಡಳಿತಾಧಿಕಾರಿಗಿರುವಂಥ ಡಾಕ್ಟರ್ ರಾಜ್ಕುಮಾರ್ ಅವರಿದ್ದಾರೆ. ಅವರು ಉಳಿದೆಲ್ಲದಕ್ಕೂ ಉತ್ತರ ಕೊಡ್ತಾರೆ. ನಂದು ಒಂದೇ, ಸಮಾಜವೇ ಪಂಚಮಸಾಲಿ ಸಮಾಜವೇ ನನ್ನ ಶ್ವಾಸ, ಪಂಚಮಸಾಲಿ ಸಮಾಜವೇ ನನ್ನ ಸರ್ವಸ್ವ. ಎಲ್ಲರಿಗೂ ಶರಣ. ಪ್ರಶ್ನೆ ಇದೆ, ಕೇಳ್ಬೋದಾ? ಈಗ ತಪ್ಪನ ಏನು ಪೀಠಾಧಿಪತಿಯಾಗಿ ಟ್ರಸ್ಟ್ ನೇಮಕ ಮಾಡಬೇಕು ಅಂತ ಆಹ್ವಾನ ಕೊಟ್ರಲ್ಲ, ಅವಾಗ ಅವರ ಇತಿಮಿತಿಗಳು ಏನಿದೆ, ತಮ್ಮ ಅಧಿಕಾರಾವಧಿ ಏನಿದೆ, ನಮಗೆ ಚೆಕ್ ಪವರ್ಸ್ ಆಗಲಿ ಅಥವಾ ಏನಾದ್ರು ಹೇಳಿದ್ರ, ನೀವು ನಮ್ಮ ಹಿಡಿತದಲ್ಲಿ ಇರಬೇಕು, ನಾವು ಹೇಳ್ದಾಗೆ ಕೇಳಬೇಕು, ಆ ಥರದ್ದು ಏನಾದ್ರು ಆಶ್ವಾಸನೆ, ಏನಾದ್ರು ನಿಮ್ಗೆ ನಿಬಂಧನೆಗಳು ಹಾಕಿದ್ರ ಅಥವಾ ಸ್ಟಾರ್ಟಿಂಗ್ ಅಲ್ಲಿ ಏನು ಹಾಕಿ ಆಮೇಲೆ ನಿಬಂಧನೆ ಹಾಕಕ್ಕೆ ಶುರು ಮಾಡಿದ್ರು? ಈಗ ನಾನು ಮಾಧ್ಯಮಗಳ ಕುರಿತು ಯಾವುದೇ ರೀತಿ ಉತ್ತರ ಕೊಡೋದಿಲ್ಲ. ಅದಕ್ಕೆ ಸಂಪುಟ ಪತ್ರ ಅಂತಿದೆ. ಒಬ್ಬ ಪೀಠಾಧ್ಯಕ್ಷರ ಮಾಡಬೇಕಾದ್ರೆ, ಪೀಠಾರ ಮಾಡಬೇಕಾದ್ರೆ ಎಲ್ಲ ಭಕ್ತರು ಸೇರಿಕೊಂಡು ಸಾವಿರ ಭಕ್ತರು ಸೇರಿಕೊಂಡು ನನ್ನ ಪೀಠಾರನ್ನು ಮಾಡಿದ್ದಾರೆ. ಅದಕ್ಕೆ ಆ ಸಂಪುಟ ಪತ್ರವನ್ನು ನಿಮಗೆ ತಲುಪಿಸ್ತೀವಿ. ಅದರಲ್ಲಿ ಸಂಪೂರ್ಣವಾಗಿರುವಂಥ ಮಾಹಿತಿ ಇದೆ. ಶ್ವಾಸಪೇಟ ಬಿಟ್ಟು ಇಲ್ಲಿರ್ಬೇಕು ಅಂತಂದರೆ 1 ವರ್ಷ ಗಡುವು ಕೊಟ್ಟಿತ್ತು, ಅದನ್ನು ಎಲ್ಲಿವರೆಗೂ ಬಿಟ್ಟಿಲ್ಲ, 3 ನೋಟಿಸ್ ಕೊಟ್ಟರು ಏನೂ ಮಾಡಿಲ್ಲ ಅಂತ ಹೇಳಿ. ಈಗ ಅದು ಯಾವುದೂ ನಾನು ಉತ್ತರ ಕೊಡೋದಿಲ್ಲ. ಈಗ ಭಕ್ತರಿಗೆ ಉತ್ತರ ಕೊಟ್ಟಿದ್ದೇನೆ. ಅದು ಸಂಪೂರ್ಣವಾಗಿ ಇನ್ನು ಔಟು ಪ್ರತಿಯೊಂದೂ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರಿದ್ದಾರೆ, ಶ್ರೇಷ್ಠ ಆಡಳಿತಾಧಿಕಾರಿ ಇದ್ದಾರೆ. ಅವರು ತಮ್ಮ ಇಡೀ ಕಳೆದ 2023ನೇ ಇಸ್ವಿಯಿಂದ ಈ ಪೀಠಕ್ಕೆ ಆಡಳಿತಾಧಿಕಾರಿಯಾಗಿ ಹೊನ್ನಾಳಿಯಲ್ಲಿ ಅಧಿಕೃತವಾಗಿ ಪೀಠಾಧ್ಯಕ್ಷರು, ಸಂಘ ಮತ್ತು ಟ್ರಸ್ಟಿಗಳು ಸೇರಿಕೊಂಡು ಅವರನ್ನು ಆಡಳಿತಾಧಿಕಾರಿ ಮಾಡಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೆ ಸಂಪೂರ್ಣವಾಗಿರುವಂಥ ಮಾಹಿತಿ ಇದೆ. ನಮ್ಮದು ಇಷ್ಟೇ ಒಂದು, ನಾವು ಕಚ್ಚೆ ಕೈವಾಯಿ ಭಾಳ ಗಚ್ಚಿದೆ, ಅದನ್ನು ಮಾತ್ರ ಭಕ್ತರು ಹೇಳಿಕ್ಕೆ ಸಾಧ್ಯ. ಭಾವುಕರಾದರು, ನೀವು ಭಾವುಕರಾಗ ಅವಶ್ಯಕತೆ ಇಲ್ಲ. ಸಮಾಜನೇ ನಿಮ್ಮ ತಂದೆ ತಾಯಿ, ಸಮಾಜನೇ ನಿಮಗೆಲ್ಲ ಉಸಿರಂತ ಹೇಳಿದ್ರಿ. ಇಡೀ ಸಮಾಜ ಇವತ್ತಿನ ಜೊತೆಗಿದೆ. ನೀವು ಯಾವತ್ತೂ ಕೂಡ ಇವತ್ತು ಕಣ್ಣೀರು ಹಾಕಿದ್ದು, ಇನ್ನು ಮುಂದೆ ಯಾವತ್ತೂ ಕೂಡ ನೀವು ಭಾವುಕರಾಗಬಾರ್ದು. ಸಮಾಜ ಗಟ್ಟಿಯಾಗಿ ಇಡೀ